ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ 13 ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿಯ ಉಪಬಂಧುಗಳು. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಏನು, ವಿಧಿ 356 ಮತ್ತು 365 ಡಿಫ್ರೆನ್ಸು, ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡ್ತಾರೆ, ಅದರ ಅನುಮೋದನೆ ಹೇಗೆ, ಅದರ ಪರಿಣಾಮಗಳ ಬಗ್ಗೆ ಮತ್ತು ಅದು ಯಾವಾಗ ಅಪ್ಲೈ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ಭಾರತದಲ್ಲಿ ಬಗ್ಗೆ ತಿಳ್ಕೊಂಡ್ವಿ. ಈ ಕ್ಲಾಸಲ್ಲಿ ಅದು ಈ ತುರ್ತು ಪರಿಸ್ಥಿತಿ ಇರಿದಾಗ ಅದು ನ್ಯಾಯಾಂಗ ವಿಮರ್ಶೆ ವ್ಯಾಪ್ತಿಗೆ ಒಳಪಟ್ಟಿದೆಯೋ ಇಲ್ಲ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ದ ಸ್ಕೋಪ್ ಆಫ್ ಜುಡಿಷಿಯಲ್ ರಿವ್ಯೂ ಅಂದರೆ ನ್ಯಾಯಾಂಗ ವಿಮರ್ಶೆ ವ್ಯಾಪ್ತಿ. ದ 38th Amendment Act of 1975 made the satisfaction of the President in invoking Article 356 final and conclusive, which could not be challenged in any court on any ground. ಅಂದರೆ ಈ 38ನೇ ತಿದ್ದುಪಡಿಯು 1975 ಪ್ರಕಾರ ವಿಧಿ 356 ಜಾರಿಗೊಳಿಸುವ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಅಂತಿಮವಾದುದು ಮತ್ತು ಯಾವುದೇ ಆಧಾರದ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸುವಂತಿಲ್ಲ. ಅಂದರೆ 1975ರಲ್ಲಿ ಹೇಗಿತ್ತಂತಂದರೆ ಅವಾಗ ಒಂದು ತಿದ್ದುಪಡಿ ತಂದರು, 38ನೇ ತಿದ್ದುಪಡಿ. ಅದೇನಂತಂದರೆ ಈ ವಿಧಿ 356 ಪ್ರಕಾರ ತುರ್ತು ಪರಿಸ್ಥಿತಿ ಏರಿದಾಗ, ರಾಷ್ಟ್ರಾಧ್ಯಕ್ಷರ ಆಡಳಿತ ಏರಿದಾಗ ಅದೇ ಅಂತಿಮ, ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾಕೆ ಏರಿದ್ರು ಮತ್ತು ಅದರ ಪರಿಣಾಮ ಏನೇನು ಅಂತ ಯಾವುದೇ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುವಂತಿಲ್ಲ. ಬಟ್ ದಿಸ್ ಪ್ರಾವಿಷನ್ ವಾಸ್ ಸಬ್ಸಿಕ್ವೆಂಟ್ಲಿ ಡಿಲೀಟೆಡ್ ಬೈ ದಿ 44th Amendment Act of 1978, implying that the satisfaction of the President is not beyond the judicial review. ಆದರೆ ಈ 44ನೇ ತಿದ್ದುಪಡಿ ಕಾಯ್ದೆ 1978 ಮೂಲಕ ಈ ನಿಬಂಧನೆಯನ್ನು ತೆಗೆದುಹಾಕಲಾಗಿತ್ತು. ಅಂದರೆ ಈ 356 ವಿಧಿಯನ್ನು ಜಾರಿಗೊಳಿಸ್ತಾರಲ್ಲ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಆಡಳಿತವನ್ನು, ಅದನ್ನು ನ್ಯಾಯಾಂಗ ಮೊರೆ ಹೋಗಿ ವಿಮರ್ಶೆ ಮಾಡ್ಬೋದು. ಈಗ ಯಾವುದಾರ ರಾಜ್ಯದಲ್ಲಿ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರಿಸ್ತಾರೆ, ಅದು ವಿಧಿ 356 ಪ್ರಕಾರ ಅದು ಯಾಕೆ ಏರಿದ್ರು ಅಂತಂತ ಅದನ್ನು ನ್ಯಾಯಾಂಗ ಮೂಲಕ ವಿಮರ್ಶೆಗೆ ಒಳಪಡುತ್ತದೆ. In Bommai case 1994, the following propositions have been led by the Supreme Court on imposition of the President's rule in a state under 356. ಅಂದರೆ ಈ ಬೊಮ್ಮೈ ಪ್ರಕರಣ 1994ರಲ್ಲಿ ವಿಧಿ 356 ಅಡಿಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಘೋಷಿಸೋದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೆಳಗಿನ ಪ್ರತಿಪಾದನೆಗಳನ್ನು ನೀಡಿದೆ. ಅಂದರೆ ಈ ರಾಷ್ಟ್ರಪತಿ ಆಡಳಿತ ಘೋಷಣೆ ಮಾಡ್ತಾರಲ್ಲ, ಆ ಘೋಷಣೆ ಮಾಡೋದ ಸಲುವಾಗಿ ಸರ್ವೋಚ್ಚ ನ್ಯಾಯಾಲಯವು ಕೆಲವೊಂದಿಷ್ಟು ಪ್ರತಿಪಾದನೆಗಳನ್ನು ನೀಡಿದೆ. ಅವು ಯಾವ್ಯಾವು ಅಂತಂದರೆ, ಫಸ್ಟ್ ಒನ್, ದ ಪ್ರೆಸಿಡೆನ್ಷಿಯಲ್ ಪ್ರೊಕ್ಲಾಮಿನೇಷನ್ ಇಂಪೋಸಿಂಗ್ ಪ್ರೆಸಿಡೆಂಟ್ಸ್ ರೂಲ್ ಈ ಸಬ್ಜೆಕ್ಟ್ ಟು ದಿ ಜುಡಿಷಿಯಲ್ ರಿವ್ಯೂ. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ವಿಧಿಸುವ ಘೋಷಣೆಯು ನ್ಯಾಯಾಂಗ ಪರಿಶೀಲನಾ ವ್ಯಾಪ್ತಿಗೆ ಒಳಪಡುತ್ತದೆ. ಯಾವುದಾರ ರಾಷ್ಟ್ರಪತಿ ಆಡಳಿತ ಘೋಷಣೆಗೆ ವಿಧಿಸಿದರೆ ಅದು ನ್ಯಾಯಾಂಗ ಪರಿಶೀಲನಾ ವ್ಯಾಪ್ತಿಗೆ ಒಳಪಡುತ್ತದೆ. ಮುಂಚೆ 38ನೇ ತಿದ್ದುಪಡಿ 1975ರಲ್ಲಿ ಏನಿತ್ತು, ಅದು ನ್ಯಾಯಾಂಗ ವ್ಯಾಪ್ತಿಗೆ ಒಳಪಡುತ್ತಿರಲಿಲ್ಲ. ಅದನ್ನು 44ನೇ ತಿದ್ದುಪಡಿ 1978ರಲ್ಲಿ ಬದಲಾವಣೆ ತಂದರು. ಅಂದರೆ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ನ್ಯಾಯಾಂಗ ವ್ಯಾಪ್ತಿಗೆ ಒಳಪಡುತ್ತದೆ ಎಂದು. ನೆಕ್ಸ್ಟ್ ಎರಡನೇದು, ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಮಸ್ಟ್ ಬಿ ಬೇಸ್ಡ್ ಆನ್ ರಿಲೆವೆಂಟ್ ಮೆಟೀರಿಯಲ್. The action of the President can be struck down by the court if it is based on irrelevant or extraneous grounds. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಆಡಳಿತ ವಿಧಿಸಬೇಕೆಂಬ ರಾಷ್ಟ್ರಾಧ್ಯಕ್ಷರ ಇಚ್ಛೆಯು ಸಮಂಜಸ ಮಾಹಿತಿಯನ್ನು ಆಧರಿಸಿರಬೇಕು. ಒಂದು ವೇಳೆ ಸಮಂಜಸವಲ್ಲದ ಮಾಹಿತಿಯನ್ನು ಆಧರಿಸಿದ್ದರೆ ಅದು ದುರುದ್ದೇಶದಿಂದ ಕೂಡಿದ್ದರೆ ನ್ಯಾಯಾಲಯವು ರಾಷ್ಟ್ರಾಧ್ಯಕ್ಷರ ಕ್ರಮವನ್ನು ಅಸಿಂಧು ಅಥವಾ ಸಂವಿಧಾನ ಬಾಹಿರೆಂದು ಘೋಷಿಸಬಹುದು. ಅಂದರೆ ಈಗ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸ್ತಾರಂತಂದರೆ ಅಥವಾ ವಿಧಿಸ್ತಾರಂತಂದರೆ ಅದು ರಾಷ್ಟ್ರಪತಿಗಳ ಇಚ್ಛೆಯು ಸಮಂಜಸ ಮಾಹಿತಿಯನ್ನು ಆಧರಿಸಿರಬೇಕು. ಒಂದು ವೇಳೆ ಅದು ದುರುದ್ದೇಶದಿಂದ ಕೂಡಿದ್ದರೆ ನ್ಯಾಯಾಲಯವು ಈ ರಾಷ್ಟ್ರಪತಿಗಳ ಕ್ರಮವನ್ನು ಅಸಿಂಧು ಅಥವಾ ಸಂವಿಧಾನ ಬಾಹಿರೆಂದು ಘೋಷಿಸುತ್ತದೆ. ನೆಕ್ಸ್ಟ್ ಥರ್ಡ್ ಒನ್, the burden lies on the center to prove that the relevant material exists to justify the imposition of the president rule. ಅಂದರೆ ಈ ಸಮಂಜಸ ಮಾಹಿತಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳ ಆಡಳಿತವನ್ನು ಘೋಷಿಸಲಾಗಿದೆ ಎಂಬುದನ್ನು ಸಾಬೀತುಪಡಿಸುವ ಹೊಣೆ ಯಾರ್ದಿರುತ್ತೆ? ಕೇಂದ್ರ ಸರ್ಕಾರದ ಮೇಲೆ ಇರುತ್ತದೆ. ಅಂದರೆ ಈಗ ನ್ಯಾಯಾಲಯವು ಕೇಳುತ್ತೆ,
ಈ ರಾಷ್ಟ್ರಾಧ್ಯಕ್ಷರ ಆಡಳಿತವು ಸಮಂಜಸ ಮಾಹಿತಿ ಆಧಾರದ ಮೇಲೆ ಘೋಷಿಸಲಾಗಿದೆಯೋ ಇಲ್ಲವೋ ಅಂತ. ಆ ಘೋಷಣೆಯ ಆ ಸಮಂಜಸ ಮಾಹಿತಿಯ ಆಧಾರವು ಸಾಬೀತುಪಡಿಸುವ ಹೊಣೆ ಯಾರ ಮೇಲೆ ಇರುತ್ತೆ ಅಂತಂದರೆ ಕೇಂದ್ರ ಸರ್ಕಾರದ ಮೇಲೆ ಇರುತ್ತದೆ. ನೆಕ್ಸ್ಟ್ ಫೋರ್ತ್ ಒನ್, ದ ಕೋರ್ಟ್ ಕೆನಾಟ್ ಗೋ ಇನ್ ಟು ದಿ ಕರೆಕ್ಟ್ನೆಸ್ ಆಫ್ ದ ಮೆಟೀರಿಯಲ್ ಆರ್ ಇಟ್ಸ್ ಅಡಿಕ್ವಿಸಿ ಬಟ್ ಇಟ್ ಕ್ಯಾನ್ ಸಿ ವೆದರ್ ಇಟ್ ಈಸ್ ರೆಲೆವೆಂಟ್ ಟು ದಿ ಆ್ಯಕ್ಷನ್. ಅಂದರೆ ಈ ಮಾಹಿತಿ ನಿಖರತೆಯನ್ನು ಪರೀಕ್ಷಿಸುವ ಅಧಿಕಾರ ನ್ಯಾಯಾಲಯಕ್ಕಿರುವುದಿಲ್ಲ, ಆದರೆ ಮಾಹಿತಿಯು ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸೋದಕ್ಕೆ ಸಮಂಜಸವಾಗಿದೆ ಎಂಬುದನ್ನು ಗಮನಿಸಬಹುದು. ಅಂದರೆ ಈ ನ್ಯಾಯಾಲಯವು ಮಾಹಿತಿ ನಿಖರತೆಯನ್ನು ಪರೀಕ್ಷಿಸುವುದಿಲ್ಲ, ಏನು ಮಾಡುತ್ತಂತಂದರೆ ಈ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಿದ ಅದು ಸಮಂಜಸವಾಗಿದೆ ಎಂಬುದು ಗಮನಿಸುತ್ತದೆ ಅಷ್ಟೇ ನ್ಯಾಯಾಲಯವು. ನೆಕ್ಸ್ಟ್ ಫಿಫ್ತ್ ಒನ್, ಇಫ್ ದ ಕೋರ್ಟ್ ಹೋಲ್ಡ್ಸ್ ದ ಪ್ರೆಸಿಡೆನ್ಷಿಯಲ್ ಪ್ರೊಕ್ಲಾಮಿನೇಷನ್ ಟು ಬಿ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇನ್ವ್ಯಾಲಿಡ್, ಇಟ್ ಹ್ಯಾಸ್ ದ ಪವರ್ ಟು ರಿಸ್ಟೋರ್ ದ ಡಿಸ್ಮಿಸ್ಡ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ರಿವ್ಯೂ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಫ್ ಇಟ್ ವಾಸ್ ಸಸ್ಪೆಂಡೆಡ್ ಆರ್ ಡಿಸಾಲ್ವ್ಡ್. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಣೆಯು ಸಂವಿಧಾನ ಬಾಹಿರ ಅಥವಾ ಅಸಿಂಧು ಎನಿಸಿದರೆ ವಜಾ ಮಾಡಲ್ಪಟ್ಟಿರುವ ರಾಜ್ಯ ಸರ್ಕಾರವನ್ನು ಪುನರ್ಸ್ಥಾಪಿಸುವ ಮತ್ತು ಅಮಾನತುಗೊಂಡ ಅಥವಾ ವಿಸರ್ಜನೆಗೊಂಡ ರಾಜ್ಯ ಶಾಸಕಾಂಗವನ್ನು ಮರುಸ್ಥಾಪಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತದೆ. ಯಾವುದರ ಒಂದು ರಾಷ್ಟ್ರಪತಿ ಆಡಳಿತ ಘೋಷಣೆಯಾಗಿದೆ ಅಂದರೆ ಅದೇನಾರ ಸಂವಿಧಾನ ಬಾಹಿರವಾಗಿ ಅಥವಾ ಅಸಿಂಧು ಎಂದು ಅನಿಸಿದರೆ ನ್ಯಾಯಾಲಯಕ್ಕೆ ಏನು ಅಧಿಕಾರ ಇದೆ ಅಂತಂದರೆ ಆ ರಾಜ್ಯ ಸರ್ಕಾರವನ್ನು ಪುನರ್ಸ್ಥಾಪಿಸುವ ಮತ್ತು ಅಮಾನತುಗೊಂಡ ಅಥವಾ ವಿಸರ್ಜನೆಗೊಂಡ ರಾಜ್ಯ ವಿಧಾನಸಭೆಯನ್ನು ಮರುಸ್ಥಾಪಿಸುವ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತದೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಸೆಕ್ಯುಲರಿಸಮ್ ಈಸ್ ಒನ್ ಆಫ್ ದ ಬೇಸಿಕ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹೆನ್ಸ್ ಎ ಸ್ಟೇಟ್ ಗೌರ್ಮೆಂಟ್ ಪರ್ಸ್ಯೂಯಿಂಗ್ ಆ್ಯಂಟಿ ಸೆಕ್ಯುಲರ್ ಪೊಲಿಟಿಕ್ಸ್ ಈಸ್ ಲಿಯಬಲ್ ಟು ಆ್ಯಕ್ಷನ್ ಅಂಡರ್ ಆರ್ಟಿಕಲ್ 356. ಅಂದರೆ ಈ ಜಾತ್ಯತೀತತೆಯು ಸಂವಿಧಾನದ ಮೂಲಭೂತ ಲಕ್ಷಣಗಳಲ್ಲಿ ಒಂದಾಗಿದೆ. ಆದ್ದರಿಂದ ಜಾತ್ಯತೀತತೆಗೆ ವಿರುದ್ಧವಾದ ರಾಜಕಾರಣವನ್ನು ಅನುಸರಿಸುತ್ತಿರುವ ರಾಜ್ಯದ ವಿರುದ್ಧ 356ನೇ ವಿಧಿಯಡಿಯಲ್ಲಿ ಕ್ರಮ ತೆಗೆದುಕೊಳ್ಳತಕ್ಕದ್ದು. ಅಂದರೆ ಈ ಸೆಕ್ಯುಲರಿಸಮ್ ಅಂದರೆ ಜಾತ್ಯತೀತ ನಮ್ಮ ಸಂವಿಧಾನದ ಮೂಲ ಲಕ್ಷಣ, ಬೇಸಿಕ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಒಂದು ಜಾತಿ ಪರವಾಗಿ ರಾಜಕಾರಣವನ್ನು ಅನುಸರಿಸುತ್ತಿರುವ ರಾಜ್ಯದ ಮೇಲೆ 356ನೇ ವಿಧಿಯಡಿಯಲ್ಲಿ ಕ್ರಮ ತೆಗೆದುಕೊಳ್ಳಬಹುದು. ಆದ್ದರಿಂದಲೇ ಜಾತ್ಯತೀತಕ್ಕೆ ವಿರುದ್ಧ ರಾಜಕಾರಣವನ್ನು ಅನುಸರಿಸುವಂತಿಲ್ಲ. ನೆಕ್ಸ್ಟ್ ಸೆವೆಂತ್ ಒನ್, ದ ಕ್ವಶನ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಲಾಸಿಂಗ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶುಡ್ ಬಿ ಡಿಸೈಡೆಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಆ್ಯಂಡ್ ಅಂಟಿಲ್ ದಟ್ ಈಸ್ ಒನ್ ಆಫ್ ದಿ ಡನ್ ದ ಮಿನಿಸ್ಟ್ರಿ ಶುಡ್ ನಾಟ್ ಬಿ ಅನ್ಸೀಟೆಡ್. ಅಂದರೆ ಈ ರಾಜ್ಯ ವಿಧಾನಸಭೆಯು ವಿಶ್ವಾಸ ಕಳೆದುಕೊಂಡ ರಾಜ್ಯ ಸರ್ಕಾರದ ಪ್ರಶ್ನೆಯನ್ನು ಸದನದಲ್ಲೇ ನಿರ್ಧರಿಸಿರಬೇಕು. ಅಲ್ಲಿವರೆಗೂ ಮಂತ್ರಿಮಂಡಲವನ್ನು ವಜಾ ಮಾಡುವಂತಿಲ್ಲ. ಈಗ ಯಾವ್ದಾರ ರಾಜ್ಯ ವಿಧಾನಸಭೆ ಇದೆ ಅಂದರೆ ಈ ಸಿದ್ದರಾಮಯ್ಯ ಸರ್ಕಾರ ಇದೆ ವಿಧಾನಸಭೆಯಲ್ಲಿ, ಅದೇನಾರ ಅವರು ವಿಶ್ವಾಸವನ್ನು ಕಳೆದುಕೊಂಡರೆ ಆ ರಾಜ್ಯ ಸರ್ಕಾರದ ಪ್ರಶ್ನೆಯನ್ನೇನು ಆ ಸದನದಲ್ಲಿಯೇ ನಿರ್ಧರಿಸಿರಬೇಕು. ಅಂದರೆ ಆ ವಿಶ್ವಾಸ ಮತವನ್ನು ಸದನದಲ್ಲೇ ರಾಜ್ಯ ವಿಧಾನಸಭಾ ಸದನದಲ್ಲೇ ನಿರ್ಧರಿಸಿರಬೇಕು. ಅಲ್ಲಿವರೆಗೂ ಮಂತ್ರಿಮಂಡಲವನ್ನು ವಜಾ ಮಾಡುವಂತಿಲ್ಲ ಯಾರು ರಾಷ್ಟ್ರಾಧ್ಯಕ್ಷರು. ನೆಕ್ಸ್ಟ್ ಏಟ್ತ್ ಒನ್, ವೇರ್ ಎ ನ್ಯೂ ಪೊಲಿಟಿಕಲ್ ಪಾರ್ಟಿ ಅಸ್ಯೂಮ್ಸ್ ಪವರ್ ಅಟ್ ದ ಸೆಂಟರ್, ಇಟ್ ವಿಲ್ ನಾಟ್ ಹ್ಯಾವ್ ದ ಅಥಾರಿಟಿ ಟು ಡಿಸ್ಮಿಸ್ ಮಿನಿಸ್ಟ್ರೀಸ್ ಫಾರ್ಮ್ಡ್ ಬೈ ಅದರ್ ಪಾರ್ಟೀಸ್ ಇನ್ ದ ಸ್ಟೇಟ್ಸ್. ಅಂದರೆ ಈ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳಿಂದ ರಚಿಸಲ್ಪಟ್ಟ ಸರ್ಕಾರಗಳನ್ನು ವಜಾ ಮಾಡುವ ಅಧಿಕಾರ ಕೇಂದ್ರದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದ ಪಕ್ಷಕ್ಕೆ ಇರುವುದಿಲ್ಲ. ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೀತಾ ಇದೆ, ಆ ಸರ್ಕಾರವನ್ನು ವಜಾ ಮಾಡೋ ಅಧಿಕಾರ ಹೊಸದಾಗಿ BJP ಸರ್ಕಾರ ಏನಾದ್ರು ಕೇಂದ್ರದಲ್ಲಿ ಬಂದರೆ ಆ ಪಕ್ಷಕ್ಕೆ ಅಧಿಕಾರ ಇರುವುದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ನೈನ್ತ್ ಒನ್, ದ ಪವರ್ ಆಫ್ ಅಂಡರ್ ಆರ್ಟಿಕಲ್ 356 ಈಸ್ ಎನ್ ಎಕ್ಸೆಪ್ಷನಲ್ ಪವರ್ ಆ್ಯಂಡ್ ಶುಡ್ ಬಿ ಯೂಸ್ಡ್ ಓನ್ಲಿ ಅಕೇಶ್ನಲಿ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಸ್ಪೆಷಲ್ ಸಿಚುಯೇಷನ್. ಅಂದರೆ ಈ 356ನೇ ವಿಧಿಯನ್ನು ಜಾರಿಗೊಳಿಸುವುದು ಇದೊಂದು ವಿಶಿಷ್ಟ ಅಧಿಕಾರವಾಗಿದೆ 356ನೇ ವಿಧಿಯು. ಹಾಗಾಗಿ ಇದನ್ನು ಸಾಂದರ್ಭಿಕವಾಗಿ ಅಗತ್ಯ ಬಿದ್ದಲ್ಲಿ ಮಾತ್ರ ಉಪಯೋಗಿಸಬೇಕು. ದುರುದ್ದೇಶಕ್ಕಾಗಿ ಅಥವಾ ಸ್ವ ಇಚ್ಛೆಗಾಗಿ ಈ 356ನೇ ವಿಧಿಯನ್ನು ಜಾರಿಗೊಳಿಸಬಾರದು. ನೆಕ್ಸ್ಟ್ 10th ಒನ್, ವೆದರ್ ದ ವೋಟ್ ಆಫ್ ಕಾನ್ಫಿಡೆನ್ಸ್ ಶುಡ್ ಬಿ ಟೆಸ್ಟೆಡ್ ಇನ್ ದಿ ಹೌಸ್ ನಾಟ್ ಇನ್ ದಿ ರಾಜ್ಭವನ್. ಅಂದರೆ ಈ ವಿಶ್ವಾಸ ಮತವನ್ನು ಸದನದಲ್ಲೇ ಪರೀಕ್ಷಿಸಬೇಕು ವಿನ ರಾಜಭವನದಲ್ಲ. ಈಗ ವಿಶ್ವಾಸ ಮತ ಎಲ್ಲಿ ಪರೀಕ್ಷಿಸ್ತಾರೆ ಅಂತಂದರೆ ರಾಜ್ಯ ವಿಧಾನಸಭೆಯಲ್ಲಿ. ಈಗ ನಮ್ಮ ರಾಜ್ಯದಲ್ಲಿ
ವಿಧಾನಸಭೆ ವಿಧಾನ ಪರಿಷತ್ ಅಂತ ಎರಡಿರುತ್ತೆ. ನಮ್ಮ ವಿಧಾನಸಭೆ, ರಾಜ್ಯ ವಿಧಾನಸಭೆಯಲ್ಲಿಯೇ ವಿಶ್ವಾಸ ಮತವನ್ನು ಪರೀಕ್ಷಿಸಬೇಕು, ಅದನ್ನು ರಾಜಭವನದಲ್ಲಿ ಪರೀಕ್ಷಿಸಲ್ಲ. ನೆಕ್ಸ್ಟ್, ಕೇಸಸ್ ಆಫ್ ಪ್ರಾಪರ್ ಆ್ಯಂಡ್ ಇಂಪ್ರಾಪರ್ ಯೂಸ್ ಅಂದರೆ ಸಮರ್ಪಕ ಮತ್ತು ಅಸಮರ್ಪಕ ಬಳಕೆಯ ಪ್ರಕರಣಗಳು. ಅಂದರೆ ಈ ವಿಧಿ 356 ನಾವು ಜಾರಿಗೊಳಿಸ್ತೀವಲ್ಲ, ಅದರಲ್ಲಿ ಸಮರ್ಪಕ ಮತ್ತು ಅಸಮರ್ಪಕ ಬಳಕೆಯ ಪ್ರಕರಣಗಳು ಯಾವ್ಯಾವು ಅಂತ ಹೇಳಿದರೆ, ಬೇಸ್ಡ್ ಆನ್ ದ ರಿಪೋರ್ಟ್ ಆಫ್ ದ ಸರ್ಕಾರಿ ಕಮಿಷನ್ ಆನ್ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್, the Supreme Court in the Bommai case enlisted the situations where the exercise of power under Article 356 could be proper or improper. ಅಂದರೆ ಈ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮೇಲಿನ ಸರ್ಕಾರಿ ಆಯೋಗದ ವರದಿಯನ್ನು ಆಧರಿಸಿ, ಅಂದರೆ ಈ ಸರ್ಕಾರಿ ಕಮಿಷನ್ ಅಂತಂದ್ರೆ ಅದು ಏನಂತಂದ್ರೆ ಅದು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿಗೆ ಸಂಬಂಧಿಸಿದೆ. ಆ ವರದಿಯನ್ನು ಆಧರಿಸಿ SR ಬೊಮ್ಮಾಯಿ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಯಾವ ಸಂದರ್ಭದಲ್ಲಿ ವಿಧಿ 356 ಜಾರಿಗೊಳಿಸಿದಾಗ ಅದು ಸಮರ್ಪಕವೋ ಅಥವಾ ಅಸಮರ್ಪಕ ಬಳಕೆ ಎನಿಸಿಕೊಳ್ಳುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ಯಾವುದು? ಸರ್ವೋಚ್ಚ ನ್ಯಾಯಾಲಯವು ವಿಧಿ 356 ಜಾರಿಗೊಳಿಸುವುದನ್ನು ಸಮರ್ಪಕ ಅಥವಾ ಅಸಮರ್ಪಕ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸುತ್ತದೆ. ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ ರೂಲ್ ಇನ್ ಎ ಸ್ಟೇಟ್ ವುಡ್ ಬಿ ಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಇನ್ ದ ಫಾಲೋಯಿಂಗ್ ಸಿಚುಯೇಷನ್. ಅಂದರೆ ಈಗ ಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಇಂಪೋಸಿಷನ್ನ ನೋಡ್ತಾ ಹೋಗೋಣ. ಈ ಕೆಳಗಿನ ಸಂದರ್ಭಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಿದರೆ 356ನೇ ವಿಧಿಯನ್ನು ಸಮರ್ಪಕವಾಗಿ ಬಳಸಿದಂತಾಗುತ್ತದೆ. ಅದು ಯಾವ್ಯಾವು ಅಂತಂದರೆ, ಫಸ್ಟ್ ಒನ್, ವೇರ್ ಆಫ್ಟರ್ ಜನರಲ್ ಎಲೆಕ್ಷನ್ ಟು ದಿ ಅಸೆಂಬ್ಲಿ ನೋ ಪಾರ್ಟಿ ಸೆಕ್ಯೂರ್ಸ್ ಎ ಮೆಜಾರಿಟಿ ದಟ್ ಈಸ್ ಎ ಅಂಗ್ ಅಸೆಂಬ್ಲಿ. ಅಂದರೆ ಅಂಗ್ ಅಸೆಂಬ್ಲಿ ಅಂದರೆ ಅತಂತ್ರ ವಿಧಾನಸಭೆ. ಅಂದರೆ ಈ ವಿಧಾನಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಬಹುಮತ ಪಡೆಯದೆ ಅತಂತ್ರ ವಿಧಾನಸಭೆಯ ರಚನೆಯಾದಾಗ ಆವಾಗ ಇದು ಪ್ರಾಪರ್ ಯೂಸ್ ಆಫ್ ಇಂಪೋಸಿಷನ್ ಆಗುತ್ತೆ. ಅದು ಪ್ರೆಸಿಡೆಂಟ್ ರೂಲ್. ಅಂದರೆ ಈಗ ವಿಧಾನಸಭೆ ಈಗ ರಚನೆ ಆಗಿದೆ, ಇನ್ನೂ ರಚನೆ ಆಗಿಲ್ಲ. ಈ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆದಿದೆ, ಯಾವುದೇ ಪಕ್ಷ ಬಹುಮತ ಪಡೆಯಲ್ಲ. ಅವಾಗ ಏನಾಗುತ್ತದೆ, ಇತ್ಲ ಕಾಂಗ್ರೆಸ್ಸು ಬಹುಮತ ಪಡೆಯಲ್ಲ, BJPನೂ ಸ್ಪಷ್ಟ ಬಹುಮತ ಪಡೆಯಲ್ಲ. ಆವಾಗ ಅದು ಅತಂತ್ರ ವಿಧಾನಸಭೆ ರಚನೆಯಾಗುತ್ತೆ. ಆವಾಗ ಪ್ರೆಸಿಡೆಂಟ್, ರಾಷ್ಟ್ರಾಧ್ಯಕ್ಷ ಆಡಳಿತ ಘೋಷಿಸಿದರೆ ಅದು ಸಮರ್ಪಕವಾಗಿ ಬಳಸಿದಂತಾಗುತ್ತದೆ. ಸೆಕೆಂಡ್ ಒನ್, ವೇರ್ ದ ಪಾರ್ಟಿ ಹ್ಯಾವಿಂಗ್ ಎ ಮೆಜಾರಿಟಿ ಇನ್ ದಿ ಅಸೆಂಬ್ಲಿ ಡಿಕ್ಲೈನ್ಸ್ ಟು ದಿ ಫಾರ್ಮ್ ಎ ಮಿನಿಸ್ಟ್ರಿ ಆ್ಯಂಡ್ ದ ಗವರ್ನರ್ ಕೆನಾಟ್ ಫೈಂಡ್ ಎ ಕೊಯಲೇಷನ್ ಮಿನಿಸ್ಟ್ರಿ ಕಮಾಂಡಿಂಗ್ ಎ ಮೆಜಾರಿಟಿ ಇನ್ ದಿ ಅಸೆಂಬ್ಲಿ. ಈ ಕೊಯಲೇಷನ್ ಮಿನಿಸ್ಟ್ರಿ ಅಂದರೆ ಸಮ್ಮಿಶ್ರ ಮಂತ್ರಿಮಂಡಲ ಅಂತ. ಈಗ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರೋ ಪಕ್ಷ ಮಂತ್ರಿಮಂಡಲ ರಚಿಸಲು ನಿರಾಕರಿಸಿದರೆ ಮತ್ತು ರಾಜ್ಯಪಾಲರಿಗೆ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ಸಮ್ಮಿಶ್ರ ಮಂತ್ರಿಮಂಡಲ ಕಂಡುಬರದೇ ಇದ್ದಲ್ಲಿ ಈ ಪ್ರಾಪರ್ ಇಂಪೋಸಿಷನ್ ಮಾಡ್ಬೋದು. ಯಾವುದು? ಪ್ರೆಸಿಡೆಂಟ್ ರೂಲನ್ನು. ಈಗ ವಿಧಾನಸಭೆ ಇದೆ, ಅಲ್ಲಿ ಬಹುಮತ ಹೊಂದಿರೋ ಪಕ್ಷ ಮಂತ್ರಿಮಂಡಲ ರಚಿಸಲು ನಿರಾಕರಿಸುತ್ತದೆ ಮತ್ತು ರಾಜ್ಯಸಭೆ ಮತ್ತು ರಾಜ್ಯಪಾಲರಿಗೆ ಆ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ಕೊಯಲೇಷನ್ ಮಿನಿಸ್ಟ್ರಿ ಅಂದರೆ ಸಮ್ಮಿಶ್ರ ಮಂತ್ರಿಮಂಡಲ ಕಂಡುಬರದೇ ಇದ್ದಲ್ಲಿ ಈ ಪ್ರೆಸಿಡೆಂಟ್ ರೂಲ್ನ ಇಂಪೋಸಿಷನ್ ಮಾಡ್ಬೋದು. ಅದು ಪ್ರಾಪರ್ ಯೂಸ್ ಆಗಿ. ನೆಕ್ಸ್ಟ್, ಮೂರನೇ ಪ್ರಾಪರ್ ಇಂಪೋಸಿಷನ್ ಯಾವುದಂದರೆ, ವೇರ್ ಎ ಮಿನಿಸ್ಟ್ರಿ ರಿಸೈನ್ಸ್ ಆಫ್ಟರ್ ಇಟ್ಸ್ ಡಿಫೀಟ್ ಇನ್ ದಿ ಅಸೆಂಬ್ಲಿ ಆ್ಯಂಡ್ ನೋ ಅದರ್ ಪಾರ್ಟಿ ಈಸ್ ವಿಲ್ಲಿಂಗ್ ಆರ್ ಏಬಲ್ ಟು ಫಾರ್ಮ್ ಎ ಮಿನಿಸ್ಟ್ರಿ ಕಮಾಂಡಿಂಗ್ ಎ ಮೆಜಾರಿಟಿ ಇನ್ ದಿ ಅಸೆಂಬ್ಲಿ. ಅಂದರೆ ಈ ವಿಧಾನಸಭೆಯಲ್ಲಿ ಈ ಬಹುಮತವನ್ನು ಸ್ಪಷ್ಟಪಡಿಸದೆ ಮಂತ್ರಿ ಮಂಡಲವು ರಾಜೀನಾಮೆ ನೀಡಿದ್ದು ಇತರ ಯಾವುದೇ ಪಕ್ಷಕ್ಕೆ ಬಹುಮತ ಹೊಂದಿದ ಮಂತ್ರಿಮಂಡಲವನ್ನು ರಚಿಸಲು ಇಚ್ಛೆ ಅಥವಾ ಸಾಮರ್ಥ್ಯ ಇಲ್ಲದಿದ್ದರೆ ಆವಾಗ ಈ ಪ್ರಾಪರ್ ಇಂಪೋಸಿಷನ್ ಅಪ್ಲೈ ಮಾಡ್ಬೋದು. ಯಾವುದು? 356ನೇ ವಿಧಿಯನ್ನು, ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು. ಈಗ ಒಂದು ವಿಧಾನಸಭೆ ಇದೆ, ಅಲ್ಲಿ ಸ್ಪಷ್ಟ ಬಹುಮತವನ್ನು ಕಳೆದುಕೊಂಡು ಅಂದರೆ ವಿಶ್ವಾಸ ಮತವನ್ನು ಕಳೆದುಕೊಂಡು ಮಂತ್ರಿಮಂಡಲವು ರಾಜೀನಾಮೆ ನೀಡಿದ್ದು ಇತರೆ ಯಾವುದೇ ಪಕ್ಷಕ್ಕೂ ಬಹುಮತ ಹೊಂದಿದ ಮಂತ್ರಿಮಂಡಲವನ್ನು ರಚಿಸಲು ಸಾಮರ್ಥ್ಯ ಇಲ್ಲದಿದ್ದರೆ ಅಂಥ ಸಂದರ್ಭದಲ್ಲಿ ಈ ಪ್ರಾಪರ್ ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ ರೂಲ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಫೋರ್ತ್ ಒನ್, ವೇರ್ ಎ ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಡಿಸ್ರಿಗಾರ್ಡೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಅಂದರೆ ಈಗ ಕೇಂದ್ರ ಸರ್ಕಾರದ ಸಂವಿಧಾನಿಕ ನಿರ್ದೇಶನಗಳನ್ನು ರಾಜ್ಯ ಸರ್ಕಾರವು ಉಪೇಕ್ಷಿಸಿದರೆ, ಅಂದರೆ ಈಗ ಒಂದು ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ರಾಜ್ಯ ಸರ್ಕಾರವು ಪಾಲಿಸಬೇಕು. ಏನಾರ ರಾಜ್ಯ ಸರ್ಕಾರವು ಅದನ್ನು
ನಿರ್ಲಕ್ಷಿಸಿದರೆ ಆವಾಗ 356 ವಿಧಿಯನ್ನು ಪ್ರಾಪರಾಗಿ ಇಂಪೋಸಿಷನ್ ಮಾಡ್ಬೋದು. ಮತ್ತು ಲಾಸ್ಟ್ 5ನೇದು ಏನಂತಂತಂದರೆ ಫಿಸಿಕಲ್ ಬ್ರೇಕ್ ಡೌನ್ ವೇರ್ ದ ಗೌರ್ಮೆಂಟ್ ವಿಲ್ಫುಲ್ಲಿ ರಿಫ್ಯೂಸಸ್ ಟು ಡಿಸ್ಚಾರ್ಜ್ ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ಒಬ್ಲಿಗೇಷನ್ ಎಂಡೇಂಜರಿಂಗ್ ದಿ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್. ಅಂದರೆ ರಾಜ್ಯ ಸರ್ಕಾರವು ತನ್ನ ಸಂವಿಧಾನಿಕ ಬಾಧ್ಯತೆಗಳನ್ನು ನಿರ್ವಹಿಸದೇ ಇದ್ದಾಗ ಅಂತಂದರೆ ಈ ರಾಜ್ಯ ಸರ್ಕಾರವು ಅವು ಏನು ಸಂವಿಧಾನಿಕ ಬಾಧ್ಯತೆಗಳು ಮತ್ತು ಕರ್ತವ್ಯಗಳು ಇರ್ತಾವಲ್ಲ ಅದು ನಿರ್ವಹಿಸಿದ್ದಾಗ ಅಥವಾ ನಿರ್ಲಕ್ಷಿಸಿದಾಗ ಈ ಪ್ರಾಪರ್ ಇಂಪೋಸಿಷನ್ ಆಫ್ 356ನೇ ವಿಧಿಯನ್ನು ಇಲ್ಲಿ ಅಪ್ಲೈ ಮಾಡ್ಬೋದು ಈ ಕಂಡೀಷನಲ್ಲಿ. ನೆಕ್ಸ್ಟ್, ದ ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ ರೂಲ್ ಇನ್ ಎ ಸ್ಟೇಟ್ ವುಡ್ ಬಿ ದಿ ಇಂಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಅಂಡರ್ ದ ಫಾಲೋಯಿಂಗ್ ಸಿಚುಯೇಷನ್. ಅಂದರೆ ಈ ಕೆಳಗಿನ ಸಂದರ್ಭಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಿದರೆ ಅದು 356ನೇ ವಿಧಿಯನ್ನು ಅಸಮರ್ಪಕವಾಗಿ ಬಳಸಿದಂತಾಗುತ್ತದೆ. ಈ ಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಬಗ್ಗೆ ತಿಳ್ಕೊಂಡ್ವಿ. ಈಗ ಇಂಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಅಂದರೆ 356 ವಿಧಿಯನ್ನು ಅಸಮರ್ಪಕವಾಗಿ ಬಳಸಿದ ಸಂದರ್ಭಗಳು ಯಾವ್ಯಾವು ಅಂತಂತಂದರೆ, ಮೊದಲನೇದು, ವೇರ್ ಎ ಮಿನಿಸ್ಟ್ರಿ resigns or dismissed on losing majority support in the assembly and the governor recommends imposition of president rule without probing the possibility of forming an alternative ministry. ಅಂದರೆ ಈ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡ ಮಂತ್ರಿಮಂಡಲವು ರಾಜೀನಾಮೆ ನೀಡಿದವ ಅಥವಾ ವಜಾ ಮಾಡಲ್ಪಟ್ಟಾಗ ಪರ್ಯಾಯ ಸರ್ಕಾರದ ರಚನೆ ಸಾಧ್ಯತೆಯನ್ನು ಚಿಂತಿಸದೆ ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಲು ಶಿಫಾರಸು ಮಾಡಿದ್ದಾರೆ. ಈಗ ವಿಧಾನಸಭೆ ಇದೆ, ಅಲ್ಲಿ ಬಹುಮತ ಕಳೆದುಕೊಂಡು ಮಂತ್ರಿಮಂಡಲವು ರಾಜೀನಾಮೆ ನೀಡುತ್ತೆ ಅಥವಾ ವಜಾಗೊಂಡಾಗ ವಜಾಗೊಂಡಾಗ ಅಲ್ಲಿ ಸರ್ಕಾರ ರಚನೆ ಪತನಗೊಳ್ಳುತ್ತೆ. ಮತ್ತು ಸರ್ಕಾರ ರಚನೆಯ ಸಾಧ್ಯತೆಯನ್ನು ಚಿಂತಿಸದೆ ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಲು ಶಿಫಾರಸು ಮಾಡಿದ ಸಂದರ್ಭದಲ್ಲಿ ಅದು ಇಂಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಆಗುತ್ತೆ. ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ರಾಜ್ಯಪಾಲರ ಹಿತಾಸಕ್ತಿ ಏನು ಅಂತಂತಂದರೆ, ಈಗ ಒಂದು ಮಂತ್ರಿಮಂಡಲ ವಜಾಗೊಂಡಿದೆ ಅಂತಂದರೆ ಮತ್ತು ವಿರೋಧ ಪಕ್ಷ ಇರುತ್ತೆ, ಅಲ್ಲಿ ಅವರಿಗೆ ಸ್ಪಷ್ಟ ಬಹುಮತ ಇದೆಯೋ ಇಲ್ಲ ಅಂತ ಅದನ್ನು ಪರಿಶೀಲಿಸಬೇಕು. ಅವರು ರಾಜ್ಯಪಾಲರು ಅದನ್ನು ಚಿಂತಿಸದೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಅಂದರೆ 356ನೇ ವಿಧಿಯನ್ನು ಶಿಫಾರಸು ಮಾಡಿದರೆ ಅದು ಇಂಪ್ರಾಪರ್ ಯೂಸ್ ಆಗುತ್ತೆ. ನೆಕ್ಸ್ಟ್, ಎರಡನೇದು, ವೇರ್ ದ ಗವರ್ನರ್ ಮೇಕ್ ಹಿಸ್ ಓನ್ assessment of the support of a ministry in the assembly and recommends imposition of the president rule without allowing the ministry to prove its majority on the floor of the assembly. ಅಂದರೆ ಈ ವಿಧಾನಸಭೆಯಲ್ಲಿ ಮಂತ್ರಿಮಂಡಲ ಹೊಂದಿರುವ ಬಹುಮತವನ್ನು ರಾಜ್ಯಪಾಲರು ತಾವೇ ಅಂದಾಜು ಮಾಡಿ ಸದನದಲ್ಲಿ ಬಹುಮತ ಸಾಬೀತುಪಡಿಸುವ ಅವಕಾಶವನ್ನು ಮಂತ್ರಿಮಂಡಲಕ್ಕೆ ನೀಡದೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸುವಂತೆ ಶಿಫಾರಸು ಮಾಡಿದ ಸಂದರ್ಭದಲ್ಲಿ. ಅಂದರೆ ಈಗ ಯಾವುದೇ ಮಂತ್ರಿಮಂಡಲ ರಚನೆ ಆಗಬೇಕಂದ್ರೆ ವಿಧಾನಸಭೆಯಲ್ಲಿ ಅಲ್ಲಿ ಬಹುಮತ ಇರಬೇಕು. ಈ ಸ್ಪಷ್ಟ ಬಹುಮತವನ್ನು ಈ ರಾಜ್ಯಪಾಲರು ತಾವೇ ಅಂದಾಜು ಮಾಡಿ ಈ ಸದನದಲ್ಲಿ ಸಾಬೀತುಪಡಿಸುವ ಅವಕಾಶವನ್ನು ಮಂತ್ರಿಮಂಡಲಕ್ಕೆ ನೀಡದೆ ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸುವಂತೆ ಶಿಫಾರಸು ಮಾಡಿದ ಸಂದರ್ಭದಲ್ಲಿ ಅದು ಇಂಪ್ರಾಪರ್ ಯೂಸ್ ಆಫ್ ಆರ್ಟಿಕಲ್ 356 ಆಗುತ್ತೆ. ನೆಕ್ಸ್ಟ್, ಮೂರನೇ ಇಂಪ್ರಾಪರ್ ಇಂಪೋಸಿಷನ್ ಆಫ್ 356 ಯಾವುದಂತಂದರೆ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ನಾಟ್ ಅಮೌಂಟಿಂಗ್ ಟು ಇಂಟರ್ನಲ್ ಸಬ್ವರ್ಷನ್ ಆರ್ ಫಿಸಿಕಲ್ ಬ್ರೇಕ್ ಡೌನ್. ಅಂದರೆ ಈ ಆಂತರಿಕ ಬಂಡಾಯಕ್ಕೆ ಎಡೆ ಮಾಡಿ ಕೊಡದೇ ಇರುವಂಥ ಆಂತರಿಕ ತೊಂದರೆಗಳು ಉಂಟಾದ ಸಂದರ್ಭದಲ್ಲಿ, ಕೆಲವೊಂದು ಸರಿ ಆಂತರಿಕ ಬಂಡಾಯಗಳು ಎದ್ದೇಳ್ತವೆ, ಅಂಥ ತೊಂದರೆಗಳು ಉಂಟಾದ ಸಂದರ್ಭದಲ್ಲಿ ವಿಧಿ 356 ಇಂಪ್ರಾಪರಾಗಿ ಇಂಪೋಸಿಷನ್ ಮಾಡೋದಕ್ಕೆ. ನೆಕ್ಸ್ಟ್, ನಾಲ್ಕನೇದು, ವೇರ್ ದ ರೂಲಿಂಗ್ ಪಾರ್ಟಿ ಎಂಜಾಯಿಂಗ್ ಮೆಜಾರಿಟಿ ಸಪೋರ್ಟ್ ಇನ್ ದಿ ಅಸೆಂಬ್ಲಿ ಹ್ಯಾಸ್ ಸಫರ್ಡ್ ಎ ಮ್ಯಾಸಿವ್ ಡಿಫೀಟ್ ಇನ್ ದಿ ಜನರಲ್ ಎಲೆಕ್ಷನ್ ಟು ದಿ ಲೋಕಸಭಾ ಸಚ್ ಆಸ್ ಇನ್ 1977 ಆ್ಯಂಡ್ 1980. ಅಂದರೆ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ಆಡಳಿತ ಪಕ್ಷವು ಲೋಕಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ದಯನೀಯ ಸೋಲು ಅನುಭವಿಸಿದಾಗ, ಉದಾಹರಣೆಗೆ 1977 ಮತ್ತು 1988ರಲ್ಲಿ. ಈಗ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರೋ ಆಡಳಿತ ಪಕ್ಷವು ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಸ್ಪಷ್ಟವಾಗಿ ಯಾವುದಿದೆ ಬಹುಮತ ಹೊಂದಿರೋ ಆಡಳಿತ ಪಕ್ಷ ಅಂತಂದರೆ ಕಾಂಗ್ರೆಸ್. ಈಗ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ, ಸಾರ್ವತ್ರಿಕ ಚುನಾವಣೆ, ಅಲ್ಲಿ ಕಾಂಗ್ರೆಸ್ಸಿನರ ಸ್ಪಷ್ಟ
ಬಹುಮತ ಸಿಗದೆ ಸೋಲು ಅನುಭವಿಸಿ BJP ಆಡಳಿತ ಬಂದಾಗ ಆವಾಗ ಇಂಪ್ರಾಪರ್ ಇಂಪೋಸಿಷನ್ ಆಫ್ ಆರ್ಟಿಕಲ್ 356ನ ಅಪ್ಲೈ ಮಾಡೋದು ತಪ್ಪಾಗುತ್ತದೆ. ಉದಾಹರಣೆಗೆ 1977 ಮತ್ತು 1980ರಲ್ಲಿ ಹೀಗಾಗಿದೆ. ನೆಕ್ಸ್ಟ್ 5th ಒನ್, ಮಾಲ್ ಅಡ್ಮಿನಿಸ್ಟ್ರೇಷನ್ ಇನ್ ದಿ ಸ್ಟೇಟ್ ಆರ್ ಅಲಿಗೇಷನ್ಸ್ ಆಫ್ ಕರಪ್ಷನ್ ಅಗೇನ್ಸ್ಟ್ ದ ಮಿನಿಸ್ಟ್ರಿ ಆರ್ ಸ್ಟ್ರಿಗ್ನೆಂಟ್ ಫೈನಾನ್ಷಿಯಲ್ ಎಕ್ಸಿಜೆನ್ಸಿ ಆಫ್ ದಿ ಸ್ಟೇಟ್. ಅಂದರೆ ರಾಜ್ಯದಲ್ಲಿ ದುರಾಡಳಿತ ಅಸ್ತಿತ್ವದಲ್ಲಿರುವಾಗ ಅಥವಾ ಮಂತ್ರಿಮಂಡಲ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಇರುವಾಗ ಅಥವಾ ರಾಜ್ಯದ ಕಠಿಣ ಆರ್ಥಿಕ ಅಗತ್ಯತೆಗಳು. ಅಂದರೆ ಈಗ ಆ ಸಂಬಂಧಪಟ್ಟ ರಾಜ್ಯದಲ್ಲಿ ದುರಾಡಳಿತ ಅಸ್ತಿತ್ವ ಇದ್ದವಾಗ ಅಥವಾ ಮಂತ್ರಿಮಂಡಲ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಇರುವಾಗ ಈ ವಿಧಿ 356 ಇಂಪ್ರಾಪರ್ ಆಗಿ ಇಂಪೋಸಿಷನ್ ಮಾಡಿಬಿಡಬೇಕು. ಇಂಪೋಸಿಷನ್ ಮಾಡುವುದು ತಪ್ಪಾಗುತ್ತದೆ. ನೆಕ್ಸ್ಟ್ 6th ಒನ್, ವೇರ್ ದ ಪವರ್ ಈಸ್ ಯೂಸ್ ಟು ಶಾರ್ಟ್ ಔಟ್ ಇಂಟ್ರಾ ಪಾರ್ಟಿ ಪ್ರಾಬ್ಲಮ್ಸ್ ಆಫ್ ದ ರೂಲಿಂಗ್ ಪಾರ್ಟಿ ಇಫ್ ಪ್ರೆಸಿಡೆಂಟ್ ರೂಲ್ ಈಸ್ ಡಿಕ್ಲೇರ್ಡ್. ಅಂದರೆ ಆಡಳಿತ ಪಕ್ಷದ ಆಂತರಿಕ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರಾಧ್ಯಕ್ಷರು ಆಡಳಿತವನ್ನು ಘೋಷಿಸಿದ್ದಾರೆ. ಈಗ ಕೆಲವೊಂದು ಆಂತರಿಕ ಸಮಸ್ಯೆ ಇರ್ತವೆ. ಈಗ ಆಡಳಿತ ಪಕ್ಷವಿದೆ ಅಂತಂದರೆ ಅವರ ಆಂತರಿಕ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯಪಾಲರೇ ಬಗೆಹರಿಸಬೇಕು. ಅಂಥವನ್ನೆಲ್ಲ ಏನು ಮಾಡ್ತಾರೆ, ರಾಷ್ಟ್ರಾಧ್ಯಕ್ಷರ ಆಡಳಿತ ಘೋಷಿಸಿದರೆ ಅದು ಇಂಪ್ರಾಪರ್ ಇಂಪೋಸಿಷನ್ ಆಫ್ 356 ಆಗುತ್ತದೆ. ಯಾವುದೇ ಸಮಸ್ಯೆಗಳು ಆಂತರಿಕ ಸಮಸ್ಯೆಗಳಿಲ್ಲ ಇದ್ದರೆ ಅವರವರೇ ಬಗೆಹರಿಸ್ಕೋಬೇಕು ಆ ಸರ್ಕಾರಗಳು. ಈ ರಾಜ್ಯಪಾಲರು ಏನು ಮಾಡಿಬಿಡ್ತಾರೆ, ಇಂಥ ಆಂತರಿಕ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸ್ತಾರೆ. ಅದೇನಾಗುತ್ತೆ, ಇಂಪ್ರಾಪರ್ ಇಂಪೋಸಿಷನ್ ಆಫ್ ಆರ್ಟಿಕಲ್ 356 ಆಗುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಆರ್ಥಿಕ ತುರ್ತು ಪರಿಸ್ಥಿತಿ. ದ ಆರ್ಟಿಕಲ್ 360 ಎಂಪವರ್ಸ್ ದ ಪ್ರೆಸಿಡೆಂಟ್ ಟು ಪ್ರೊಕ್ಲೈಮ್ ಎ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಫ್ he is satisfied that a situation has arisen due to which the financial stability or credit of India or any part of its territory is threatened. ಅಂದರೆ ಈ ವಿಧಿ 360 ಯಾವುದಕ್ಕೆ ಸಂಬಂಧಿಸಿದಂದರೆ ಅದು ಹಣಕಾಸು ತುರ್ತು ಪರಿಸ್ಥಿತಿ. ಭಾರತದ ಯಾವುದೇ ಭಾಗದಲ್ಲಿ ಆರ್ಥಿಕ ಭದ್ರತೆಗೆ ಧಕ್ಕೆಯಾಗಿದೆ ಎಂದು ರಾಷ್ಟ್ರಾಧ್ಯಕ್ಷರು ಭಾವಿಸಿದ್ದಾರೆ. ವಿಧಿ 360ನೇ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ರಾಷ್ಟ್ರಾಧ್ಯಕ್ಷರಿಗೆ ಅಂದರೆ ರಾಷ್ಟ್ರಪತಿಗಳಿಗೆ ಅಧಿಕಾರ ನೀಡುತ್ತದೆ. ಇದುವರೆಗೂ ಭಾರತದಲ್ಲಿ ವಿಧಿ 360 ಘೋಷಿಸಿಲ್ಲ. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಇದುವರೆಗೂ ಘೋಷಿಸಿಲ್ಲ. ಹಾಗಾಗಿಯೇ ಈ 352, 356 ಮತ್ತು 365 ಮತ್ತು 360 ಏನೇನೇನು ವಿಧಿಗಳು ಯಾವುದ್ಯಾವುದಕ್ಕೆ ಸಂಬಂಧಿಸಿದೆ ಅಂತಂದು ನೆನಪಲ್ಲಿಟ್ಕೋಬೇಕು. ವಿಧಿ 352 ನ್ಯಾಷನಲ್ ಎಮರ್ಜೆನ್ಸಿ, ವಿಧಿ 356 ಸ್ಟೇಟ್ ಎಮರ್ಜೆನ್ಸಿ, ವಿಧಿ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ. The 38th Amendment Act of 1975 made the satisfaction of the President in declaring a financial emergency final and conclusive and not questionable in any court on any ground. ಅಂದರೆ ಈ 38ನೇ ತಿದ್ದುಪಡಿ 1975 ಕಾಯ್ದೆ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯು ಘೋಷಿಸುವಲ್ಲಿ ರಾಷ್ಟ್ರಪತಿಗಳ ತೀರ್ಮಾನ ಅಂತಿಮ ಮತ್ತು ಯಾವುದೇ ಆಧಾರದ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸುವಂತಿರಲಿಲ್ಲ. ಅಂದರೆ ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಇದೇ ತಿದ್ದುಪಡಿ ತಂದಿದ್ರು. 38ನೇ ತಿದ್ದುಪಡಿ 1975. ಅಂದರೆ ಅವರು ರಾಷ್ಟ್ರಾಧ್ಯಕ್ಷರು ಘೋಷಿಸ್ತಾರಲ್ಲ ಆ ತುರ್ತು ಪರಿಸ್ಥಿತಿಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಆಧಾರದ ಮೇಲೆ ಪ್ರಶ್ನಿಸುವಂತಿರಲಿಲ್ಲ. ಇದನ್ನು ಕೂಡ ಹಾಗೆ ಮಾಡಿದರು, ಯಾವುದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು. ಬಟ್ ದ 44th Amendment Act of 1978 ಮೇಕ್ಸ್ ದ ಡಿಕ್ಲರೇಷನ್ ಆಫ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಆದರೆ ಈ 44ನೇ ತಿದ್ದುಪಡಿ ಕಾಯ್ದೆ 1978 ಕಾಯ್ದೆ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಸಹ ನ್ಯಾಯಿಕ ವಿಮರ್ಶೆಯ ಪರಿಶೀಲನೆ ವ್ಯಾಪ್ತಿಗೆ ಒಳಪಡಿಸುತ್ತಾರೆ. ಅಂದರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಸಹ ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸಲಾಗುತ್ತದೆ. ನೆಕ್ಸ್ಟ್ ಪಾರ್ಲಿಮೆಂಟ್ರಿ ಅಪ್ರೂವಲ್ ಆ್ಯಂಡ್ ಡ್ಯೂರೇಷನ್, ಅಂದರೆ ಸಂಸತ್ತಿನ ಅನುಮೋದನೆ ಮತ್ತು ಅವಧಿ. ಈ ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯ ಸಂಸತ್ತಿನ ಅನುಮೋದನೆ ಮತ್ತು ಅವಧಿ ಹೇಗೆ ಅಂತ ನೋಡೋಣ.
A proclamation declaring financial emergency must be approved by both the houses of parliament within 2 months from the date of its issue. ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ 2 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳ ಅನುಮೋದನೆ ಪಡೆಯಬೇಕು. ಆರ್ಥಿಕ ತುರ್ತು ಪರಿಸ್ಥಿತಿ ಆಗಲಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಆಗಲಿ ವಿಧಿ 360 ಅಡಿ ಘೋಷಿಸಿದೆ ಅಂದರೆ ಅದನ್ನು 2 ತಿಂಗಳ ಒಳಗೆ ಸಂಸತ್ತಿನ ಉಭಯ ಸದನಗಳು ಯಾವ್ಯಾವ ಲೋಕಸಭಾ ಮತ್ತು ರಾಜ್ಯಸಭಾ ಸದನಗಳ ಅನುಮೋದನೆ ಪಡೆಯಬೇಕು 2 ತಿಂಗಳೊಳಗೆ. If the proclamation of financial emergency is issued at a time when the Lok Sabha has been dissolved or the dissolution of the Lok Sabha takes place during the period of 2 months without approving the proclamation, then the proclamation serves until 30 days from the first sitting of the Lok Sabha after its reconstitution, but provided the Rajya Sabha has been the meantime approved it. ಅಂದರೆ ಈ ಲೋಕಸಭೆ ವಿಸರ್ಜನೆಗೊಂಡ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಏನಾರ ಘೋಷಿಸಲ್ಪಟ್ಟರೆ ಅಥವಾ ಈ 2 ತಿಂಗಳ ಅವಧಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಅನುಮೋದಿಸದೆ ಸಂಸತ್ತು ವಿಸರ್ಜನೆಗೊಂಡರೆ, ಅಂದರೆ ಈಗ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸುವ ಸಮಯದಲ್ಲಿ ಈಗ ಘೋಷಿಸಿದ್ದಾರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು, ಅವಾಗೇನಾರು ಲೋಕಸಭೆಯು ವಿಸರ್ಜನೆಗೊಂಡರೆ, ಈಗ ಕೆಲವೊಂದು ಸರಿ ಬಹುಮತ ಕಳೆದುಕೊಂಡು ವಿಸರ್ಜನೆಗೊಳ್ಳುತ್ತೆ, ಇಲ್ಲ 5 ವರ್ಷ ಪೂರ್ಣಗೊಂಡು ವಿಸರ್ಜನೆಗೊಳ್ಳುತ್ತೆ ಲೋಕಸಭೆ, ಅಥವಾ ಈ 2 ತಿಂಗಳ ಅವಧಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಅನುಮೋದಿಸದೆ ಸಂಸತ್ತು ವಿಸರ್ಜನೆಗೊಂಡರೆ ಹೊಸದಾಗಿ ಅಸ್ತಿತ್ವಕ್ಕೆ ಬರುವ ಲೋಕಸಭೆಯ ಮೊದಲ ಅಧಿವೇಶನ ಆರಂಭವಾದ ದಿನದ 30 ದಿನಗಳವರೆಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತದೆ. ಲೋಕಸಭೆ ವಿಸರ್ಜನೆಗೊಂಡ ಹೊಸದಾಗಿ ಇನ್ನೊಂದು ಲೋಕಸಭೆ ಬರುತ್ತೆ, ಅಂದರೆ ಸಂಸತ್ತು ವಿಸರ್ಜನೆಗೊಂಡು ಹೊಸದಾಗಿ ಲೋಕಸಭೆ ಅಸ್ತಿತ್ವಕ್ಕೆ ಬಂದಾಗ ಮೊದಲ ಅಧಿವೇಶನದ 30 ದಿನ ಇರುತ್ತೆ. ಆ 30 ದಿನಗಳವರೆಗೂ ಆರ್ಥಿಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತದೆ. ಆದರೆ ಅದು ಯಾವಾಗ ಅಂದರೆ ಈ ಲೋಕಸಭೆ ವಿಸರ್ಜನೆಗೊಂಡು ಹೊಸದಾಗಿ ಬಂದಿರುತ್ತೆ, ಮತ್ತು ರಾಜ್ಯಸಭೆ ಇದೆಲ್ಲ ಈ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಅನುಮೋದಿಸಿರುತ್ತೆ. ಲೋಕಸಭೆ ಅನುಮೋದಿಸಿ ಅಥವಾ ಅನುಮೋದಿಸಲಿದ್ದರೂ ರಾಜ್ಯಸಭೆ ಇದನ್ನು ಅನುಮೋದಿಸಿರುತ್ತೆ. Next, once approved by both the houses of parliament, the financial emergency continues indefinitely till it is revoked. This makes 2 things that clear. ಅಂದರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಒಮ್ಮೆ ಸಂಸತ್ತಿನ ಉಭಯ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಸದನಗಳಿಂದ ಅನುಮೋದಿಸಲ್ಪಟ್ಟರೆ ಹಿಂದಕ್ಕೆ ಪಡೆದುಕೊಳ್ಳುವವರೆಗೂ ಇದನ್ನು ಅನಿರ್ದಿಷ್ಟ ಕಾಲದವರೆಗೂ ಮುಂದುವರಿಯುತ್ತದೆ. ಅಂದರೆ ಇದನ್ನು ವಾಪಸ್ ಅಂದರೆ ಹಿಂದಕ್ಕೆ ಪಡೆದುಕೊಳ್ಳುವವರೆಗೂ ಇದು ಅನಿರ್ದಿಷ್ಟ ಕಾಲಮಿತಿ ಇಲ್ಲ, ಅನಿರ್ದಿಷ್ಟ ಕಾಲಾವಧಿವರೆಗೂ ಇದು ಮುಂದುವರಿಯುತ್ತದೆ. ಅಂದರೆ ಇದು 2 ವಿಷಯಗಳನ್ನು ಸ್ಪಷ್ಟಗೊಳಿಸುತ್ತದೆ. ಅದು ಏನಂತಂದರೆ, ಮೊದಲನೇದು, ದೆರ್ ಈಸ್ ನೋ ಮ್ಯಾಕ್ಸಿಮಮ್ ಪೀರಿಯಡ್ ಪ್ರಿಸ್ಕ್ರೈಬ್ಡ್ ಫಾರ್ ಇಟ್ಸ್ ಆಪರೇಷನ್. ಅಂದರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿಯ ಕಾರ್ಯಾಚರಣೆಗೆ ಗರಿಷ್ಠ ಅವಧಿಯನ್ನು ನಿಗದಿಪಡಿಸಿಲ್ಲ. ಬೇರೆ ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಗರಿಷ್ಠ ಅವಧಿ, ಮ್ಯಾಕ್ಸಿಮಮ್ ಅಂದರೆ ಕೆಲವೊಂದಕ್ಕೆ 3 ವರ್ಷ, ಕೆಲವೊಂದಕ್ಕೆ 1 ವರ್ಷ ನಿಗದಿಪಡಿಸುತ್ತೆ. ಇಲ್ಲಾಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಪಡಿಬೇಕಾಗಿರುತ್ತೆ. ಬಟ್ ಹಣಕಾಸು ತುರ್ತು ಪರಿಸ್ಥಿತಿಗೆ ಆ ಕ್ರೈಟೀರಿಯಾ ಇಲ್ಲ. ನೆಕ್ಸ್ಟ್, ಎರಡನೇದು ಏನಂತಂದರೆ, ರಿಪೀಟೆಡ್ ಪಾರ್ಲಿಮೆಂಟರಿ ಅಪ್ರೂವಲ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಇಟ್ಸ್ ಕಂಟಿನ್ಯೂಷನ್. ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸೋದಕ್ಕೆ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸೋದಕ್ಕೆ ಪದೇ ಪದೇ ಸಂಸತ್ತಿನ ಅನುಮೋದನೆ ಬೇಕಿಲ್ಲ. ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿ 352, ವಿಧಿ 356 ಅನುಮೋದನೆ ಮಾಡಬೇಕಂತಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತು ಅನುಮೋದನೆ ಮಾಡಬೇಕು. ಅದೇ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತಂದರೆ ಪದೇ ಪದೇ ಸಂಸತ್ತಿನ ಅನುಮೋದನೆ ಮಾಡಬೇಕಿಲ್ಲ, ಒಂದು ಸರಿ ಏರಿದರೆ ಮುಗೀತು. ಇದು ಅನಿರ್ದಿಷ್ಟ ಕಾಲದವರೆಗೆ, ಗರಿಷ್ಠ 3 ವರ್ಷ, ಗರಿಷ್ಠ 5 ವರ್ಷ, ಗರಿಷ್ಠ 1 ವರ್ಷ, ಆ ರೀತಿ ಕಾಲಮಿತಿನೇ ಇಲ್ಲ. ಅನಿರ್ದಿಷ್ಟವರೆಗೂ ಇದನ್ನು ಮುಂದುವರಿತಾ ಇರುತ್ತೆ ಮತ್ತು ಸಂಸತ್ತಿನ ಅನುಮೋದನೆ ಬೇಕಾಗಿಲ್ಲ. A resolution approving the proclamation of financial emergency can be passed by either houses of parliament only by a simple majority. ಅಂದರೆ ಇಲ್ಲಿ ಸರಳ ಬಹುಮತ, ಸಿಂಪಲ್ ಮೆಜಾರಿಟಿ. ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂಬಂಧಿಸಿದ ಗೊತ್ತುವಳಿ ಅಥವಾ ನಿಲುವಳಿಯನ್ನು ಸಂಸತ್ತಿನ ಪ್ರತಿ ಸದನವು ಅಂದರೆ ಉಭಯ ಸದನಗಳು, ಲೋಕಸಭೆ ಮತ್ತು ರಾಜ್ಯಸಭೆಯು ತನ್ನ ಸರಳ ಬಹುಮತ ಮೂಲದಿಂದ ಅಂಗೀಕರಿಸಿದರೆ ಸಾಕು. ಇಲ್ಲಿ ವಿಶೇಷ ಬಹುಮತ ಏನು ಬೇಕಾಗಿಲ್ಲ. ಅಂತಂದರೆ ಉಭಯ ಸದನಗಳು ಸರಳ ಬಹುಮತದ ಮೂಲಕ ಇದಕ್ಕೆ ಅನುಮೋದನೆಯನ್ನು ಅಥವಾ ಗೊತ್ತುವಳಿಯನ್ನು ಪಡೆಯಬಹುದು. ಯಾವುದಕ್ಕೆ? ಆರ್ಥಿಕ ತುರ್ತು ಪರಿಸ್ಥಿತಿ ವಿಧಿ 360.
A proclamation of financial emergency may be revoked by the president at any time by a subsequent proclamation. ಅಂದರೆ ರಾಷ್ಟ್ರಪತಿಗಳು ಒಂದು ಘೋಷಣೆ ಹೊರಡಿಸೋದ್ರ ಮೂಲಕ ಯಾವ ಸಂದರ್ಭದಲ್ಲಿ ಬೇಕಾದರೂ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹಿಂದಕ್ಕೆ ಪಡೆದುಕೊಳ್ಳಬಹುದು. ಅಂದರೆ ಈಗ ಆರ್ಥಿಕ ಪರಿಸ್ಥಿತಿನ ಯಾವ ಸಮಯದಲ್ಲಿ ಬೇಕಾದ್ರೂ ವಾಪಸ್ ತೆಗೆದುಕೊಳ್ಳೋದು. ಅದರ ಶಕ್ತಿ ಯಾರಿಗಿರುತ್ತಂತಂದರೆ ರಾಷ್ಟ್ರಾಧ್ಯಕ್ಷರಿಗೆ. ಅವರು ಒಂದು ಘೋಷಣೆ ಹೊರಡಿಸೋದ್ರ ಮೂಲಕ ಯಾವ ಸಂದರ್ಭದಲ್ಲಿ ಬೇಕಾದರೂ ಹಣಕಾಸು ತುರ್ತು ಪರಿಸ್ಥಿತಿ ಹಿಂದಕ್ಕೆ ಪಡೆದುಕೊಳ್ಳಬಹುದು. ಸಚ್ ಪ್ರೊಕ್ಲಾಮಿನೇಷನ್ ಡಸ್ ನಾಟ್ ರಿಕ್ವೈರ್ ದ ಪಾರ್ಲಿಮೆಂಟ್ರಿ ರಿಪರಲ್. ಅಂತಂದರೆ ಅಂಥ ಘೋಷಣೆಗೆ ಸಂಸತ್ತಿನ ಅನುಮೋದನೆ ಪಡೆಯುವ ಅಗತ್ಯವಿಲ್ಲ. ರಾಷ್ಟ್ರಾಧ್ಯಕ್ಷರ ಇಚ್ಛಾಶಕ್ತಿ, ಅವರ ಹಿತಾಸಕ್ತಿ ಮೇರೆಗೆ ಘೋಷಣೆ ಹೊರಡಿಸುವುದರ ಮೂಲಕ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹಿಂದಕ್ಕೆ ಪಡೆದುಕೊಳ್ಳಬಹುದು. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಅಂದರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿಯ ಪರಿಣಾಮಗಳು ಯಾವ್ಯಾವು ಅಂದರೆ, ದ ಕಾನ್ಸಿಕ್ವೆನ್ಸ್ ಆಫ್ ಪ್ರೊಕ್ಲಾಮಿನೇಷನ್ ಆಫ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಸ್ ಆಸ್ ಫಾಲೋಸ್. ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿಯ ಘೋಷಣೆ ಪರಿಣಾಮಗಳು ಈ ಕೆಳಗಿನಂತಿವೆ. ಅದರಲ್ಲಿ ಮೊದಲನೇದು, the executive authority of the center extended to the giving of direction to any state to observe the such canons of financial property as may be specified in the directions. ಅಂದರೆ ಈ ಕೇಂದ್ರ ಕಾರ್ಯಾಂಗವು ತನ್ನಿಂದ ನಿರ್ಧರಿಸಲ್ಪಟ್ಟ ಹಣಕಾಸು ನಿಯಮಗಳನ್ನು ಯಾವುದೇ ರಾಜ್ಯಕ್ಕೆ ನಿರ್ದೇಶನ ನೀಡಬಹುದು. ಅಂತಂದರೆ ಅದು ಕೇಂದ್ರ ಕಾರ್ಯಾಂಗವು ನಿರ್ಧರಿಸಲ್ಪಟ್ಟ ಹಣಕಾಸು ನಿಯಮಗಳನ್ನು ಯಾವುದೇ ರಾಜ್ಯಕ್ಕೆ ನಿರ್ದೇಶನ ನೀಡಬಹುದಾಗಿದೆ. ಯಾಕೆಂದರೆ ಅಲ್ಲಿ ತುರ್ತು ಪರಿಸ್ಥಿತಿ ಇರ್ತೀವಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ಅವಾಗ ಕೇಂದ್ರ ಕಾರ್ಯಾಂಗವು ಏನು ಹೇಳುತ್ತೋ ಅವಾಗ ರಾಜ್ಯ ಕಾರ್ಯಾಂಗ ಅದನ್ನೇ ಮಾಡಬೇಕಾಗುತ್ತದೆ. ಆ ನಿರ್ದೇಶನ ಪಾಲಿಸಬೇಕಾಗುತ್ತೆ ಕೇಂದ್ರ ನಿರ್ದೇಶನ ರಾಜ್ಯ ಸರ್ಕಾರಗಳು. ಸಚ್ ಅದರ್ ಡೈರೆಕ್ಷನ್ ಟು ಎನಿ ಸ್ಟೇಟ್ ಆಸ್ ದ ಪ್ರೆಸಿಡೆಂಟ್ ಮೇ ಡೀಮ್ ನೆಸೆಸರಿ ಆ್ಯಂಡ್ ಅಡಿಕ್ವೇಟ್ ಫಾರ್ ದಿ ಪರ್ಪೋಸ್. ಅಂದರೆ ಅಲ್ಲದೆ ರಾಷ್ಟ್ರಪತಿಗಳ ಅಗತ್ಯ ಎಂದು ಭಾವಿಸುವ ಯಾವುದೇ ನಿರ್ದೇಶನಗಳನ್ನು ಕೇಂದ್ರ ಕಾರ್ಯಾಂಗವು ರಾಜ್ಯಗಳಿಗೆ ನೀಡಬಹುದು. ಅಂದರೆ ಈ ಕೇಂದ್ರ ಕಾರ್ಯಾಂಗವು ನಿರ್ಧರಿಸಲ್ಪಟ್ಟ ನಿಯಮಗಳ ಜೊತೆಗೆ ರಾಷ್ಟ್ರಪತಿಗಳು ಅಗತ್ಯ ಎಂದು ಭಾವಿಸುವ ಯಾವುದೇ ನಿರ್ದೇಶನಗಳನ್ನು ಕೇಂದ್ರ ಕಾರ್ಯಾಂಗವು ರಾಜ್ಯಗಳಿಗೆ ನೀಡಬಹುದಾಗಿದೆ. ನೆಕ್ಸ್ಟ್, ಎರಡನೇದು, ದ ಪ್ರಾವಿಷನ್ ರಿಕ್ವೈರಿಂಗ್ ದ ರಿಡಕ್ಷನ್ ಆಫ್ ಸ್ಯಾಲರೀಸ್ ಆ್ಯಂಡ್ ಅಲೋಯನ್ಸ್ ಆಫ್ ಆಲ್ ಆರ್ ಎನಿ ಕ್ಲಾಸಸ್ ಆಫ್ ಪರ್ಸನ್ಸ್ ಸರ್ವಿಂಗ್ ಇನ್ ದಿ ಸ್ಟೇಟ್. The reservation of all money bills and other financial bills for the consideration of the president after they are passed by the legislature of the state. ಅಂದರೆ ಈ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ವ್ಯಕ್ತಿಗಳಿಗೆ ಅಥವಾ ಯಾವುದೇ ವರ್ಗದ ವ್ಯಕ್ತಿಗಳಿಗೆ ವೇತನ ಮತ್ತು ಇತರ ಭತ್ಯೆಗಳನ್ನು ಕಡಿತಗೊಳಿಸುವಂತೆ ನಿರ್ದೇಶನ ನೀಡಬಹುದು. ಯಾರು ನಿರ್ದೇಶನ ನೀಡುತ್ತಾರೆ? ರಾಷ್ಟ್ರಪತಿಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ. ಅಂದರೆ ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲ ವ್ಯಕ್ತಿಗಳಿಗೂ ವೇತನ ಮತ್ತು ಇತರ ಭತ್ಯೆಗಳನ್ನು ಕಡಿತಗೊಳಿಸುವಂತೆ ನಿರ್ದೇಶನ ನೀಡುತ್ತಾರೆ. ರಾಜ್ಯ ವಿಧಾನಸಭೆಯ ಅನುಮೋದನೆ ಪಡೆದ ನಂತರ ಎಲ್ಲ ಹಣಕಾಸು ಮಸೂದೆಗಳನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸುವಂತೆ ನಿರ್ದೇಶನವನ್ನು ನೀಡಬಹುದು. ಅಂದರೆ ರಾಜ್ಯ ವಿಧಾನಸಭಾ ಅಥವಾ ರಾಜ್ಯ ಶಾಸಕಾಂಗದ ಅನುಮೋದನೆ ಪಡೆದ ನಂತರ ಎಲ್ಲ ಹಣಕಾಸು ಸೇವೆಗಳನ್ನು ರಾಷ್ಟ್ರಾಧ್ಯಕ್ಷರ ಪರಿಗಣನೆಗೆ ಕಾಯ್ದಿರಿಸಿರುವಂತೆ ನಿರ್ದೇಶನ ನೀಡಬಹುದಾಗಿದೆ. ನೆಕ್ಸ್ಟ್, ಮೂರನೇ ಆರ್ಥಿಕ ತುರ್ತು ಪರಿಸ್ಥಿತಿಯ ಪರಿಣಾಮ ಏನಂದರೆ, ದ ಪ್ರೆಸಿಡೆಂಟ್ ಮೇ ಇಶ್ಯೂ ಡೈರೆಕ್ಷನ್ಸ್ ಫಾರ್ ದಿ ರಿಡಕ್ಷನ್ ಆಫ್ ಸ್ಯಾಲರೀಸ್ ಆ್ಯಂಡ್ ಅಲೋಯನ್ಸ್ ಆಫ್ ಆಲ್ ಆರ್ ಎನಿ ಕ್ಲಾಸ್ ಆಫ್ ಪರ್ಸನ್ಸ್ ಸರ್ವಿಂಗ್ ದಿ ಯೂನಿಯನ್ ಆ್ಯಂಡ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಹೈಕೋರ್ಟ್. ಅಂದರೆ ಈ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ವ್ಯಕ್ತಿಗಳು ಅಥವಾ ಯಾವುದೇ ವರ್ಗದ ವ್ಯಕ್ತಿಗಳ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಇತರ ಭತ್ಯೆಗಳನ್ನು ಕಡಿತಗೊಳಿಸುವಂತೆ ರಾಷ್ಟ್ರಾಧ್ಯಕ್ಷರು ನಿರ್ದೇಶನ ನೀಡಿಸಬಹುದು. ಅಂದರೆ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ವ್ಯಕ್ತಿಗಳು ಮತ್ತು ಯಾವುದೇ ವರ್ಗದ ವ್ಯಕ್ತಿಗಳಿಗೆ ವೇತನ ಮತ್ತು ಇತರ ಭತ್ಯೆಗಳನ್ನು ಕಡಿತಗೊಳಿಸುವಂತೆ ನಿರ್ದೇಶನ ನೀಡಬಹುದು ಸಹ. ಮತ್ತು ಕೇಂದ್ರ ಸರ್ಕಾರದ ಸೇವೆ ಸಲ್ಲಿಸುವ ಎಲ್ಲ ವ್ಯಕ್ತಿಗಳು ಹಾಗೂ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಇತರ ಭತ್ಯೆಗಳನ್ನು ಕಡಿತಗೊಳಿಸುವಂತೆ ಯಾರು ನಿರ್ದೇಶನ ನೀಡಬಹುದು ಅಂತಂದರೆ ರಾಷ್ಟ್ರಾಧ್ಯಕ್ಷರು ನಿರ್ದೇಶನ ನೀಡಬಹುದು. Thus, during the operation of a financial emergency, the center acquires full control over the states in financial matters. ಹೀಗಾಗಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರವು ರಾಜ್ಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತದೆ. ಅಂದರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿ ಹೇರಿದಾಗ ಅಥವಾ ಜಾರಿಯಲ್ಲಿರುವಾಗ ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರವು ಸಂಪೂರ್ಣ ಹತೋಟಿಗೆ ತಗೊಳುತ್ತೆ ರಾಜ್ಯ ಸರ್ಕಾರವನ್ನು ಅಥವಾ ರಾಜ್ಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತದೆ.
Next, H.N. Kunjro, a member of the Constituent Assembly, started the financial emergency provisions pose a serious threat to the ಫೈನಾನ್ಷಿಯಲ್ ಆಟೋನಮಿ ಆಫ್ ದಿ ಸ್ಟೇಟ್ಸ್. ಅಂದರೆ H.N. ಕುಂಜ್ರೋ ಇವರು ಏನಾಗಿದ್ರು, ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿರೋರು. ಇವರು ಏನಂತ ಟೀಕಿಸಿದ್ದಾರೆ ಅಂದರೆ, ಇದನ್ನು ಹಣಕಾಸು ತುರ್ತು ಪರಿಸ್ಥಿತಿಯನ್ನು, ಹಣಕಾಸು ತುರ್ತು ಪರಿಸ್ಥಿತಿಯ ಉಪಬಂಧಗಳು ರಾಜ್ಯಗಳ ಹಣಕಾಸು ಸ್ವಾಯತ್ತಕ್ಕೆ ತೀವ್ರ ಬೆದರಿಕೆ ಒಡ್ಡಿವೆ ಎಂದು ಟೀಕಿಸಿದ್ದಾರೆ. ಯಾರು? H.N. ಕುಂಜ್ರೋ. ನೋ ಫೈನಾನ್ಷಿಯಲ್ ಎಮರ್ಜೆನ್ಸಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಸೋ ಫಾರ್ ದೋ ದೇರ್ ವಾಸ್ ಎ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ 1991. ಅಂದರೆ 1991ರಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾದರೂ ಇಲ್ಲಿವರೆಗೂ ಯಾವುದೇ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿಲ್ಲ. ಅಂದರೆ ಸ್ವತಂತ್ರ ನಂತರ ಇದುವರೆಗೂ ಯಾವುದೇ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. 1991ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು, ಆವಾಗ ಬಿಕ್ಕಟ್ಟು ಉಂಟಾಗಿತ್ತು, ಆರ್ಥಿಕ ಬಿಕ್ಕಟ್ಟು ಉಂಟಾದರೂ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ನೆಕ್ಸ್ಟ್ ಫ್ರೆಂಡ್ಸ್, ಈ ಫಿಗರಲ್ಲಿ 3 ಟೈಪ್ಸ್ ಆಫ್ ಎಮರ್ಜೆನ್ಸಿ ಇನ್ ಇಂಡಿಯಾನ ಒಂದೇ ಫ್ಲೋ ಅಲ್ಲಿ ತೋರಿಸಲಾಗಿದೆ. ಫಸ್ಟ್ ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಸೆಕೆಂಡ್ ಒಂದು ಟೈಪು ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ, ಥರ್ಡ್ನೇದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಆರ್ಟಿಕಲ್ಲು ನ್ಯಾಷನಲ್ ಎಮರ್ಜೆನ್ಸಿಗೆ 352, ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿಗೆ 356, ಫೈನಾನ್ಷಿಯಲಿಗೆ 360. ಮತ್ತು ಅದನ್ನು ಯಾವ ಗ್ರೌಂಡ್ ಬೇಸಿಸ್ ಮೇಲೆ ಡಿಕ್ಲರೇಷನ್ ಮಾಡ್ತಾರೆ ಅಂದರೆ, ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮಡ್ ರಿಬಿಲಿಯನ್ ಇದು ನ್ಯಾಷನಲ್ ಎಮರ್ಜೆನ್ಸಿಗೆ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿಗೆ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ, ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಇದು. ಇದನ್ನೇನಂತಾರೆ, ರಾಷ್ಟ್ರಪತಿ ಆಡಳಿತ ಅಂತಲೂ ಕರೀತಾರೆ. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ, ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿಗೆ. ಮತ್ತು ರಿವೊಕೇಷನ್ ಆರ್ ಪ್ರೊಕ್ಲಾಮಿನೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಬೈ ದಿ ಪ್ರೆಸಿಡೆಂಟು. ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಬೈ ದಿ ಪ್ರೆಸಿಡೆಂಟು, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಸ್ ಬೈ ದಿ ಪ್ರೆಸಿಡೆಂಟು. ಮತ್ತು ಇವು ಇಂಪ್ಲಿಮೆಂಟೇಷನ್ ಯಾವಾಗ ಎಮರ್ಜೆನ್ಸಿ ಇಂಪ್ಲಿಮೆಂಟೇಷನ್ ಮಾಡಿವೆ ಅಂದರೆ, ನ್ಯಾಷನಲ್ ಎಮರ್ಜೆನ್ಸಿ 3 ಟೈಮ್ಸು, 1962, 1971 ಆ್ಯಂಡ್ 1975. ನೆಕ್ಸ್ಟ್ ಪ್ರೆಸಿಡೆಂಟ್ ರೂಲ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟ್ ಮೋರ್ ದೆನ್ 115 ಟೈಮ್ಸ್ ಇನ್ ಇಂಡಿಯಾ, ಅಂದರೆ ಎಲ್ಲ ರಾಜ್ಯದಲ್ಲೂ ಸೇರಿ 115ಕ್ಕೆ ಹೆಚ್ಚು ಬಾರಿ ರಾಷ್ಟ್ರಪತಿ ಆಡಳಿತ ಘೋಷಣೆಯಾಗಿದೆ ಎಲ್ಲ ರಾಜ್ಯದಲ್ಲೂ ಇದುವರೆಗೂ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದುವರೆಗೂ ಏರಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ.